ಜಂಕ್ ಫುಡ್ ಇತ್ತೀಚಿನ ಯುವಕರ ಮೋಸ್ಟ್ ಫೇವರೇಟ್ ಫುಡ್. ಊಟಕ್ಕಿಂತ ಜಾಸ್ತಿ ಅವರ ಬಾಯಲ್ಲಿ ಜಂಕ್ ಫುಡ್ ಇರೋದನ್ನ ಗಮನಿಸಿಯೇ ಇರುತ್ತೇವೆ. ಇದನ್ನ ಗಮನಿಸಿದ ಆರೋಗ್ಯ ಇಲಾಖೆ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಹಾಗಾದ್ರೆ ಏನಿದು ಪ್ಲಾನ್? ಇದರಿಂದ ಮಕ್ಕಳಿಗೆ ಹೇಗೆ ಅನುಕೂಲ ಆಗುತ್ತೆ ನೋಡೋಣ ಈ ರಿಪೋರ್ಟ್ನಲ್ಲಿ. ಪಿಜ್ಜಾ, ಬರ್ಗರ್, ಎಣ್ಣೆಲಿ ಕರೆದಿರೋ ಚಿಪ್ಸ್, ಜ್ಯೂಸ್, ಅಬ್ಬಬ್ಬಾ ಇದನ್ನ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಆದ್ರೆ ಇದನ್ನ ತಿನ್ನೋದ್ರಿಂದ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನೋಡೇ ಇರ್ತೀವಿ, ಆದ್ರೂ ತಿಂತೀವಿ. ಹೀಗಾಗಿ ಇದನ್ನ ತಡೆಯೋಕೆ ಆರೋಗ್ಯ ಇಲಾಖೆ ಮಹತ್ವದ ನಿರ್ಧಾರ ಮಾಡಿದೆ. ಶಾಲಾ ಆಸ್ಪತ್ರೆ ಆವರಣದಲ್ಲಿ ಜಂಕ್ ಫುಡ್ ನಿಷೇಧಕ್ಕೆ ಮುಂದು. ಈ ಬಗ್ಗೆ ಘೋಷಣೆ ಮಾಡಿದ ಆರೋಗ್ಯ ಸಚಿವ ಯುಟಿ ಖಾದರ್. ಹೌದು, ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆ ಆವರಣ ಹಾಗೂ ಶಾಲಾ ಆವರಣದ ಕ್ಯಾಂಟೀನ್ಗಳಲ್ಲಿ ಜಂಕ್ ಫುಡ್ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ಇದರಿಂದ ಮಕ್ಕಳು ಹಾಗೂ ಸಾರ್ವಜನಿಕರು ಚಿಕ್ಕ ವಯಸ್ಸಲ್ಲೇ ಕ್ಯಾನ್ಸರ್, ಮೂತ್ರಪಿಂಡದ ಸಮಸ್ಯೆ ಸೇರಿದಂತೆ ಅನೇಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಹೀಗಾಗಿ ಜಂಕ್ ಫುಡ್ ಮಾರಾಟಕ್ಕೆ ಬ್ರೇಕ್ ಹಾಕಿ ಕೇವಲ ಪೌಷ್ಟಿಕಾಂಶ ಆಹಾರವನ್ನ ನಿಯಮಿತ ದರದಲ್ಲಿ ಮಾತ್ರ ಮಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಆರೋಗ್ಯ ಇಲಾಖೆ ತೆಗೆದುಕೊಳ್ತಾ ಇರೋ ನಿರ್ಧಾರದಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಎನ್ನಲಾಗ್ತಾ ಇದೆ. ಈ ಜಂಕ್ ಫುಡ್ ಅಂದ್ರೆ ಅತಿ ಹೆಚ್ಚು ಕ್ಯಾಲರಿ, ಸಕ್ಕರೆ, ಕೊಬ್ಬು ಮತ್ತು ಉಪ್ಪು ಇರೋ ಪದಾರ್ಥಗಳು. ಆದ್ರೆ ವಿಟಮಿನ್ಗಳು, ಖನಿಜಗಳು, ಪ್ರೋಟೀನ್ ಮತ್ತು ಫೈಬರ್ನಂತಹ ಪೋಷಕಾಂಶಗಳು ಬಹಳ ಕಡಿಮೆ ಇರುವ ಸಂಸ್ಕರಿಸಿದ ಆಹಾರಗಳು. ಇದನ್ನ ತಿನ್ನೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತವೆ. ಅದರಲ್ಲೂ ಯುವಕರಲ್ಲಿ ಹಾಗೂ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ರೋಗಗಳು ಕಾಣಿಸಿಕೊಳ್ಳಲಿವೆ. ಸದ್ಯ ರಾಜ್ಯದ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಹಾಗೂ ಶಾಲೆಗಳ ಕ್ಯಾಂಟೀನ್ನಲ್ಲಿ ಜಂಕ್ ಫುಡ್ ನಿಷೇಧ ಮಾಡಲಿದ್ದೇವೆ ಅಂತ ಸಚಿವರು ಹೇಳಿದ್ದು, 1ರಿಂದ 10ನೇ ತರಗತಿ ಇರೋ ಶಾಲೆಗಳಲ್ಲಿ ಮಾತ್ರ ಈ ನಿಯಮ ಅನ್ವಯ ಆಗಲಿದೆ. ಒಟ್ಟಾರೆ ಈ ನಿರ್ಧಾರದಿಂದ ಮಕ್ಕಳು ಹಾಗೂ ಸಾರ್ವಜನಿಕರ ಆರೋಗ್ಯದ ಗುಣಮಟ್ಟ ಹೆಚ್ಚಾಗಲಿದೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.